ರಾಷ್ಟ್ರೀಯ ಹೆದ್ದಾರಿ 44ರ ಹೆಬ್ಗೋಡಿ ಚಂದಾಪುರ ಹಾಗೂ ಅತ್ತಿಬೆಲೆಯವರೆಗೆ ಕಳೆದ ಒಂದು ತಿಂಗಳಿನಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದ್ದು, ಸಾರ್ವಜನಿಕರು ಮತ್ತು ವಾಹನ ಸವಾರರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು, ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಇಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಸಿಎನ್ ಮಂಜುನಾಥ್ ರವರು ಹೆಬ್ಗೋಡಿ ನಗರಸಭೆ ಕಾರ್ಯಾಲಯದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಜೊತೆ ಜಂಟಿ ಸಭೆ ನಡೆಸಿ ಸಂಚಾರ ದಟ್ಟಣೆ ಕಡಿಮೆ ಮಾಡಲು ತೆಗೆದುಕೊಳ್ಳಬೇಕಾದ ಕ್ರಮಗಳು ಮತ್ತು ರಸ್ತೆ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಿದರು. ಇನ್ನು ಈ ವೇಳೆ ಸಂಸದರಾದ ಡಾ ಸಿಎನ್ ಮಂಜುನಾಥ್ ರವರು ಮಾತನಾಡಿ, ಟ್ರಾಫಿಕ್ ನಿಯಂತ್ರಣವನ್ನು ಮಾಡಲು ಮುಖ್ಯವಾಗಿ ಚಂದಾಪುರದಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ಪ್ರಾರಂಭಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿಯವರು ಚಂದಾಪುರದಿಂದ ಅತ್ತಿಬೆಲೆಯವರೆಗೆ ರಸ್ತೆ ಅಗಲೀಕರಣ ಮಾಡುತ್ತಿದ್ದು, ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಇನ್ನು ತಾತ್ಕಾಲಿಕವಾಗಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಹೈವೇ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಖುದ್ದು ಸೂಚನೆ ನೀಡಲಾಗಿದೆ. ಮುಖ್ಯವಾಗಿ ಚಂದಾಪುರ ರೈಲ್ವೆ ಸೇತುವೆ ಬಳಿ ಕಾಮಗಾರಿ ವಿಳಂಬವಾದ ಕಾರಣದಿಂದ ಸಾಕಷ್ಟು ಸಮಸ್ಯೆಯಾಗುತ್ತಿದ್ದು, ಆದಷ್ಟು ಬೇಗ ಕಾಮಗಾರಿಯನ್ನು ಪೂರ್ಣ ಮಾಡುವಂತೆ ಹೈವೇ ಅಧಿಕಾರಿಗಳ ಮತ್ತು ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಮುಂದಿನ ದಿನಗಳಲ್ಲಿ ನಾರಾಯಣ ಹೃದಯಾಲಯದ ಬಳಿ ಹಾಗೂ ಬೊಮ್ಮಸಂದ್ರದ ಡೆಲ್ಟಾ ಕಂಪನಿ ಬಳಿಯಲ್ಲಿ ಸರ್ಕಾರ ಪ್ರಾರಂಭಿಸಲಾಗುವುದು ಹಾಗೂ ಹೆಬ್ಗೋಡಿ ಮತ್ತು ಬಯೋಕಾನ್ ಬಳಿಯಲ್ಲಿ ಸ್ಕೈ ವಾಕ್ ನಿರ್ಮಿಸಲಾಗುವುದು. ಇದನ್ನೆಲ್ಲ ಮಾಡುವುದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಟ್ರಾಫಿಕ್ ಸಮಸ್ಯೆಯು ಬಗೆಹರಿಯುವುದು ಎಂದು ಹೇಳಿದರು. ಹಾಗೆಯೇ ಚಂದಾಪುರ ಗ್ರಾಮದ ಸ್ಮಶಾನಕ್ಕೆ ಹೋಗಲು ರಸ್ತೆಯನ್ನು ನೀಡುವಂತೆ ರೈಲ್ವೆ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಚಂದಾಪುರ ರೈಲ್ವೆ ಸೇತುವೆ ಬಳಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಸಿಎನ್ ಮಂಜುನಾಥ್ ರವರು ಅಧಿಕಾರಿಗಳ ಜೊತೆಗೆ ವೀಕ್ಷಣೆ ಮಾಡಿದರು. ಇನ್ನು ಸಭೆಯಲ್ಲಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್, ಡಿವೈಎಸ್ಪಿ ಮೋಹನ್ ಕುಮಾರ್, ರಾಷ್ಟ್ರೀಯ ಪ್ರಾಧಿಕಾರದ ಅಧಿಕಾರಿ ಅರ್ಚನಾ, ಹೆಬ್ಗೋಡಿ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಹರೀಶ್, ಉಪಾಧ್ಯಕ್ಷರಾದ ಶ್ರೀಮತಿ ಸುಜಾತ ಕೆಪಿ ರಾಜಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷ ಡಾ ಜಯರಾಮ್, ಪೌರಾಯುಕ್ತರಾದ ರಾಜೇಂದ್ರ ರವರು, ಚಂದಾಪುರ ಪುರಸಭೆ ಅಧ್ಯಕ್ಷೆ ಶಾರದಾ ವರದರಾಜ್ ಮತ್ತು ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸ್ಥಳೀಯ ಮುಖಂಡರು ಮತ್ತು ಹೈವೇ ಅಧಿಕಾರಿಗಳು ಮತ್ತು ರೈಲ್ವೆ ಅಧಿಕಾರಿಗಳು, ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದರು. ಚಂದಾಪುರ ಆನೇಕಲ್ಲು ಈ ಹೊಸೂರು ನ್ಯಾಷನಲ್ ಹೈವೇ ಏನಿದೆ, ಸೊ ಇದರಲ್ಲಿ ತುಂಬ ಟ್ರಾಫಿಕ್ಕು ಕಂಜೆಷನ್ ಆಗ್ತಾ ಇದೆ. ಅದರಲ್ಲೂ ಕಳೆದ ಒಂದು 15 ದಿವಸದಿಂದ ತುಂಬ ಹೆಚ್ಚಾಗಿ ಮಳೆ ಬಿದ್ದು ಇಲ್ಲಿ ನಿಜವಾಗ್ಲೂ ವಾಹನಗಳ ದಟ್ಟಣೆ ಜಾಸ್ತಿ ಆಗಿದೆ ಮತ್ತು ಇಡೀ ಟ್ರಾಫಿಕ್ಕೇ ಅವ್ಯವಸ್ಥೆ ಆಗಿದೆ. ಸೊ ಅದರಿಂದ ಇವತ್ತು ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿಗಳು ಮತ್ತು ಕೆ-ರೈಡ್ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಎಲ್ಲರನ್ನೂ ಜಂಟಿಯಾಗಿ ನಾವು ಇವತ್ತು ಸಭೆಯನ್ನು ಮಾಡಿ ಚರ್ಚೆ ಮಾಡಿದ್ದೇವೆ. ಅದನ್ನು ಇವತ್ತು ನಾವು ಎಲ್ಲ ನಮ್ಮ ಹೆಬ್ಬಗೋಡಿ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಮತ್ತು ಚಂದಾಪುರದ ಅಧ್ಯಕ್ಷರುಗಳು ಎಲ್ಲ ಅಧಿಕಾರಿಗಳೊಡನೆ ನಾವು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಧಿಕಾರಿಗಳು ಎಲ್ಲ ಸೇರಿ ಒಟ್ಟಾರೆ ಹಲವಾರು ತೀರ್ಮಾನಗಳನ್ನು ಇವತ್ತು ನಾವು ಮಾಡಿದ್ದೇವೆ. ಒಂದು ಬಹಳ ಮುಖ್ಯವಾದದ್ದು, ಇಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಹೆವಿ ವೆಹಿಕಲ್ಸ್ ಕೂಡ ಓಡಾಡ್ತಾ ಇದೆ ಇದರಲ್ಲಿ. ಸೊ ಅದರಿಂದ ಬಹಳ ಇದು ಟ್ರಾಫಿಕ್ ಹೋಲ್ಡಪ್ ಆಗಿದೆ. ಅದರಲ್ಲೂ ಎಲ್ಲಿ ಚಂದಾಪುರ ರೈಲ್ವೆ ಅಂಡರ್ ಬ್ರಿಡ್ಜ್ ಆಗ್ಬೋದು. ಎರಡನೇದು, ನಂತರ ಈ ವೆಹಿಕಲ್ ಓವರ್ ಪಾಸ್ನ ಕಟ್ತಾ ಇದ್ದಾರೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು. ಸೊ ಇವತ್ತು ನಾವು ಚರ್ಚೆ ಮಾಡಿದಂಥ ವಿಚಾರ, ಇಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಪೊಲೀಸ್ ಸಿಬ್ಬಂದಿಗಳ ಕೊರತೆ ಇದೆ. ಅದರಿಂದ ನಮ್ಮ ಚಂದಾಪುರದಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನೇ ತೆರಿಬೇಕು ಅಂತ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ತೆಗಿಬೇಕು. ಈ ವಿಚಾರದಲ್ಲಿ ನಾನು ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಅವರಿಗೆ ಮತ್ತು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವ್ರಿಗೂ ಕೂಡ ಮಾತಾಡ್ತೇನೆ. ಆದಷ್ಟು ಬೇಗ ಇಲ್ಲಿಗೆ ಒಂದು ಅವಶ್ಯಕತೆ ಇದೆ, ಯಾವುದು ಚಂದಾಪುರಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಗತ್ಯ ಇದೆ. ಎರಡನೇದು, ಇವಾಗ ಟ್ರಾಫಿಕ್ ತುಂಬ ಈಗ ಇನ್ನೂ ಈ ವೆಹಿಕಲ್ ಓವರ್ ಪಾಸ್ ಏನಿದೆ 4 ಕಡೆ ಬರ್ತಾ ಇದೆ. ಒಂದು ಉಸ್ಕೂರು ಜಂಕ್ಷನ್ನಲ್ಲಿ, ಇನ್ನೊಂದು ಚಂದಾಪುರ, ಮೂರನೇದು ಗೆಸ್ಟ್ ಲೈನು, ಇನ್ನೊಂದು ಗುಡ್ಡಟ್ಟಿ. ಸೊ ಈ 4 ಕಡೆ ಬರ್ತಾ ಇದೆ. ಇದು ಕಂಪ್ಲೀಟ್ ಆಗೋದಕ್ಕೆ ಇನ್ನೂ 2 ವರ್ಷ ಬೇಕು ಅಂತ ಹೇಳ್ತಾರೆ ಯಾರು, ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು. ಅದರಿಂದ ಅಲ್ಲಿವರೆಗೆ ಈಗ ಇದು ಬೈಪಾಸ್ ರೋಡ್ ಏನು ಮಾಡಿದ್ದಾರೆ, ಆಲ್ಟರ್ನೇಟು ಅದನ್ನು ಅಗಲ ಮಾಡೋಂಥದ್ದು, ಅದರಿಂದ ಸ್ವಲ್ಪ ಟ್ರಾಫಿಕ್ ಬೇಗ ಮೂವ್ ಆಗುತ್ತೆ. ಅದೊಂದು. ನಂತರ ಒಂದು 2 ಕಡೆ ಎಕ್ಸಿಟ್ ಕೊಡೋವಂಥದ್ದು,
ಒಂದು ನಾರಾಯಣ ಹೃದಯಾಲಯದ ಜಂಕ್ಷನ್ನಲ್ಲಿ ಈಗ ಮೀಡಿಯನ್ ಏನಿದೆ ಅದು ಓಪನ್ ಮಾಡಿ ಟೆಂಪ್ರರಿ ಬೇಸಿಸ್ ಆಗಿ ಲಿಮಿಟೆಡ್ ಟೈಮಿಂಗಲ್ಲಿ ಓಪನ್ ಕೊಟ್ಟರೆ ಎಷ್ಟೋ, ಯಾಕೆಂದರೆ 3,000-4,000 ಜನ ಅಲ್ಲಿ ಹೋಗ್ತಾರೆ, ರೋಗಿಗಳು ಮತ್ತು ಪೋಷಕರೆಲ್ಲ. ಇನ್ನೊಂದು ಡೆಲ್ಟಾ ಏನಿದೆ ಅಲ್ಲಿ, ಯಾಕೆಂದರೆ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಜಿಗಣಿ ಮತ್ತು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಜಂಕ್ಷನ್ ಆಗುತ್ತೆ, ಅಲ್ಲಿ ಹೋಗೋರು ತುಂಬ ಇರುತ್ತೆ, ವೆಹಿಕಲ್ಸ್ ತುಂಬ ಇರುತ್ತೆ 2 ಪಾಯಿಂಟಲ್ಲಿ. ನಂತರ 2 ಕಡೆ ಒಂದು ಸ್ಕೈ ವಾಕ್ ಮಾಡೋ ಅಂಥದ್ದಕ್ಕೂ ಕೂಡ ನಾವು ಚರ್ಚೆ ಮಾಡಿದ್ದೆ. ಒಂದು ಬಯೋಕಾನ್ ಏನು ಫಾರ್ಮಸ್ಯೂಟಿಕಲ್ ಕಂಪ್ನಿ ಇದೆ ಅಲ್ಲಿ ಒಂದು, ಸೊ ಇನ್ನೊಂದು ಬಂದು ಇಲ್ಲಿ ಹೆಬ್ಬಗೋಡಿ ಮೇನ್ ರೋಡಲ್ಲಿ. ಸೊ ಈ ರೀತಿ ಮಾಡಿದರೆ, ಆಮೇಲೆ ಪೊಲೀಸ್ ಅವ್ರಿಗೂ ಕೂಡ ಹೇಳಿದ್ದೇವೆ, ಸೊ ಹೆಚ್ಚು ಮ್ಯಾನ್ ಪವರ್ ಹಾಕಬೇಕು. ಸೊ ಹೀಗಾಗಿ ಇಲ್ಲಿ ಈ ವಾಹನಗಳ ಮೂಮೆಂಟು ಸ್ಮೂತಾಗಿ ಆಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೆ. ಅಲ್ಲ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿದರೆ ಸೊ ಎಷ್ಟೋ ಇದು ಟ್ರಾಫಿಕ್ ಮೂಮೆಂಟ್ ಬೇಗ ಆಗುತ್ತೆ. ಸೊ ಒಂದು ಎಕ್ಸಿಟ್ ಕೊಡಬೇಕಾಗುತ್ತೆ. ಈಗೇನಾಗುತ್ತೆ, ಎಷ್ಟೋ ಜನ ಎಕ್ಸಿಟ್ ಇಲ್ಲದೆ ಇರೋದ್ರಿಂದ ಸೊ ಅವರು ಇಳಿಬೇಕಾದ್ರೂ ಕೂಡ ಸುಮಾರು 3 ಕಿಲೋಮೀಟ್ರ್ ಮುಂದೆ ಹೋಗಿ ವಾಪಸ್ ಬರಬೇಕಾಗುತ್ತೆ, ಅದು ತಪ್ಪುತ್ತೆ 2 ಎಕ್ಸಿಟ್ ಪಾಯಿಂಟ್ಸು. ಸೊ ನಂತರ ಈ ಸಬ್ವೆಗಳನ್ನು ಕೂಡ ಸರಿಯಾಗಿ ಸ್ವಚ್ಛತೆ ಮಾಡುವಂಥದ್ದು, ಅದಕ್ಕೆ ನಗರಸಭೆ ಕೂಡ ಅದನ್ನು ಮಾನಿಟ್ರ್ ಮಾಡಬೇಕು ಆಗೋ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಸೊ ಹೀಗಾಗಿ ಇದನ್ನೆಲ್ಲ ಮಾಡಿದರೆ ಬಹುಶಃ ಮುಂದಿನ ದಿನಗಳಲ್ಲಿ ಟ್ರಾಫಿಕ್ ಮೂಮೆಂಟು ಈಸ್ ಔಟ್ ಆಗುತ್ತೆ. ಯಾಕೆಂದರೆ ಸ್ಕೈ ವಾಕು ಇದೆಲ್ಲ ಸುಮಾರು 6 to 9 months ಆಗುತ್ತೆ ಅನಿಸುತ್ತೆ. ಬಟ್ ಇದು ಯಾವುದು ಆಲ್ಟರ್ನೇಟಿವ್ ವೈಡನ್ ಮಾಡೋಂಥದ್ದು ಯಾವುದು ಈ ರೈಲ್ವೆ ಅಂಡರ್ಪಾಸ್ ಇದೆಯಲ್ಲ, ಅದನ್ನು ಅವ್ರು ಹೇಳೋದು ಮಾರ್ಚ್-ಏಪ್ರಿಲ್ ಕಂಪ್ಲೀಟ್ ಆಗುತ್ತೆ ಅಂತ. ಈ ಚಂದಾಪುರ ರೈಲ್ವೆ ಅಂಡರ್ ಬ್ರಿಡ್ಜ್ ಇದೆಯಲ್ಲ, ಆ ವರ್ಕು ಮಾರ್ಚ್-ಏಪ್ರಿಲ್ಗೆ ಕಂಪ್ಲೀಟ್ ಆಗುತ್ತೆ ಅಂತ. ಮುಂದಿನ ವರ್ಷ ಮಾರ್ಚ್-ಏಪ್ರಿಲ್ ಕಂಪ್ಲೀಟ್ ಆಗುತ್ತೆ. ಅದಾದಾಗ ಏನಾಗುತ್ತೆ, ಈಗ ಇರತಕ್ಕಂಥ ಎಕ್ಸಿಸ್ಟಿಂಗ್ ಅಂಡರ್ ಪಾಸ್ನ ತೆಗೆದುಬಿಡ್ತಾರೆ, ಆಗಾಗಲೇ ಆಗುತ್ತೆ. ಸೊ ಈ ರೀತಿ ನಾವು ಕೆಲವು ತೀರ್ಮಾನಗಳು ಮಾಡಿ. ಯಾವುದು ಅಲ್ಲ ನೋಡೋಣ, ಅದ್ರ ಬಗ್ಗೆನೂ ನಾನು ಮಾತಾಡ್ತೀನಿ, ಸಂಬಂಧಪಟ್ಟವ್ರಿಗೆ ಮಾತಾಡ್ತೀನಿ. ಏನಿದೆ ಇವತ್ತು ಒಂದು ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ಅವರು ಲೋಕಸಭೆ ಸದಸ್ಯರವರ ಒಂದು ಅಧ್ಯಕ್ಷತೆಯಲ್ಲಿ ಇಂದು ಏನು ಹೆಬ್ಬಗೋಡಿಯಿಂದ ಹಿಡಿದು ಅತ್ತಿಬೇಲಿವರೆಗೆ ಏನು ನ್ಯಾಷನಲ್ ಹೈವೇ 44 ಈ ಒಂದು ರಸ್ತೆಯಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಒಂದು ಕೂಲಂಕಷವಾಗಿ ಒಂದು ಮೀಟಿಂಗ್ ನಡೀತು. ಈ ಮೀಟಿಂಗ್ಗೆ ನಮ್ಮ ಡಾಕ್ಟರ್ ಮಂಜುನಾಥರ ಅಧ್ಯಕ್ಷತೆಯಲ್ಲಿ ಹೆಬ್ಬಗೋಡಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಇತರ ಸದಸ್ಯರುಗಳು ಮತ್ತು ಚಂದಾಪುರದ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಬಂದಿದ್ದರು. ಅದೇ ರೀತಿ ಈ ಒಂದು ಸಭೆಗೆ ನ್ಯಾಷನಲ್ ಹೈವೇ ಅಥಾರಿಟಿಯ ಒಂದು ಅಧಿಕಾರಿಗಳು, ಒಂದು ಪೊಲೀಸ್ ಸಿಬ್ಬಂದಿಯವರು ಸಹ ಬಂದಿದ್ದರು. ಮುಖ್ಯವಾಗಿ ನಾವು ನಮ್ಮ ಎಂ ಪಿಗಳಲ್ಲಿ ಒಂದು ಮನವಿ ಮಾಡಿದ್ವಿ. ಹೆಬ್ಬಗೋಡಿಯಲ್ಲಿ ಒಂದು 2-3 ಸಮಸ್ಯೆಗಳು ಮೇಜರಾಗಿತ್ತು. ಒಂದು 2 ಸ್ಕೈ ವಾಕ್ ಬೇಕಾಗಿತ್ತು ಮತ್ತು ಒಂದು ರೋಡ್ ಕ್ರಾಸಿಂಗ್ ಡೆಲ್ಟಾ ಹತ್ರ. ಯಾಕಂದರೆ ಹೆಬ್ಬಗೋಡಿಯಲ್ಲಿ ಜನಸಂಖ್ಯೆ ಸುಮಾರು ಇದ್ದಾರೆ, ಲಕ್ಷಾಂತರ 3-4 ಲಕ್ಷ ಜನ ಇದ್ದಾರೆ ಹೆಬ್ಬಗೋಡಿಯಲ್ಲಿ. ಅವರು ಹೆಬ್ಬಗೋಡಿಗೆ ಡೈರೆಕ್ಟ್ ಬರೋಕ್ಕಾಗ್ತಾಯಿಲ್ಲ, ಇಲ್ಲ ಬೊಮ್ಮಸಂದ್ರ ಹೋಗಬೇಕು, ಇಲ್ಲಾಂದ್ರೆ ವೀರಸಂದ್ರ ಗೇಟಲ್ಲಿ ಕ್ರಾಸ್ ಮಾಡಬೇಕು. ಮತ್ತು ಅದೇ ರೀತಿ ಡೆಲ್ಟಾ ಹತ್ರ ಅಲ್ಲಿ ಅಲ್ಲಿ ಒಂದು ಇದು ಕೊಟ್ಟರೆ, ಎಕ್ಸಿಸ್ಟ್ ಕೊಟ್ಟರೆ ಈ ಕಡೆ ಬೊಮ್ಮಸಂದ್ರ ಮತ್ತು ಜಿಗಣಿ ಲಿಂಕ್ ರೋಡಲ್ಲಿ ಏನು ಅದು ಇಂಡಸ್ಟ್ರೀಸ್ಗೆ ಜಿಗಣಿ ಕಡೆ ಹೋಗೋ ಒಂದು ಫ್ಯಾಕ್ಟ್ರಿ ವೆಹಿಕಲ್ಸ್ಗೆ ಅನುಕೂಲ ಆಗ್ತದೆ. ಆ ಒಂದು ಮನವಿ ಕೊಟ್ಟಿದ್ದೀವಿ. ಮತ್ತು ಏನು ಹೆಬ್ಬಗೋಡಿ ಸರ್ವಿಸ್ ರೋಡಲ್ಲಿ ಏನಿದೆಯೋ ಆ ರಸ್ತೆಯಲ್ಲಿ ಈ ಖಾಸಗಿ ವಾಹನಗಳಂದರೆ ಈ ಕಂಪ್ನಿ ವಾಹನಗಳು, ಬಸ್ಗಳಾಗಲಿ ಕಾರುಗಳು ಹಾಕಿ ಈ ಟ್ರಾಫಿಕ್ ಜಾಮ್ ಮಾಡ್ತಾಯಿದ್ದಾರೆ. ಇವೆಲ್ಲ ನಮ್ಮ ಮನವಿ ಮಾಡಿದಾಗ ಅವರು ಸ್ಪಂದನೆ ಮಾಡಿ ನಮ್ಮ MP ಸಾಹೇಬರು ಸ್ವಲ್ಪ ಒಂದು ಅಧಿಕಾರಿಗಳಿಗೆ ಹೇಳಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಅದರ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸಲಹೆ ಕೊಟ್ಟಿದ್ದಾರೆ. ಮತ್ತು ಏನಿದೆ ಇವಾಗ 2 ಸ್ಕೈ ವಾಕ್ಗಳು ಮತ್ತು ಇದು ಡೆಲ್ಟಾ ಹತ್ರ ಎಕ್ಸಿಸ್ಟ್ ಖಂಡಿತ ಮಾಡಿಕೊಡ್ತೀವಿ ಎಂದು ಅವರು ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಈ ಸಮಸ್ಯೆಗಳು ಬಗೆಹರಿದರೆ ಹೆಬ್ಬಗೋಡಿ ಹತ್ರ ಒಂದು ಟ್ರಾಫಿಕ್ ಸಮಸ್ಯೆ ಬಗೆಹರಿತದೆ ಎಂದು ಹೇಳಿ ಈ ಸಮಯದಲ್ಲಿ ನಾನು ಇಚ್ಛೆಪಡ್ತೇನೆ. ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇಲ್ಲಿ ಇವತ್ತು ಒಂದು ಸಾಮಾನ್ಯ ವಿಶೇಷ ಸಭೆ ಒಂದು ನಡೀತು. ಈ ಸಭೆಗೆ ಡಾಕ್ಟರ್ ಮಂಜುನಾಥ್ ಸರ್ ಅವರು ಬಂದಿದ್ದರು. ಹಾಗೆ ಹೈವೇ
ಹೈವೇ ಅಧಿಕಾರಿಗಳು ಹಾಗೂ ನಮ್ಮ ನಗರಸಭೆಯ ಸದಸ್ಯರು, ಅಧಿಕಾರಿಗಳು ಎಲ್ಲರೂ, ಕಮಿಷನರ್ ಸಾರು ಎಲ್ಲ ಒಟ್ಟುಗೂಡಿ ಇಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿ ಚರ್ಚೆ ಮಾಡಿದ್ವಿ. ನಮ್ಮ ಇಲ್ಲಿ ಹೆಬ್ಬಗೋಡಿಯಲ್ಲಿರೋ ಸಮಸ್ಯೆಗಳನ್ನ, ಹೈವೇಲಿರೋ ಪ್ರಾಬ್ಲಮ್ಸ್ನೆಲ್ಲ ನಾವು ಶಾಸಕರ ಮುಂದೆ ನಾವು ಅವ್ರಿಗೆ ಹೇಳಿದ್ವಿ. ಅವ್ರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಮುಂದಿನ ದಿನಗಳಲ್ಲಿ ಸ್ಪಂದಿಸ್ತೀವಿ ಅಂತೆಲ್ಲ ಹೇಳಿದರು ಅಂತ ಈ ಮಾತು ಮುಗಿಸ್ತೀವಿ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈಗ ನಮ್ಮ ನಗರಸಭೆಯಲ್ಲಿ ಒಂದು ವಿಶೇಷ ಸಭೆ ಅಂತ ಕರ್ಕೊಂಡಿದ್ರು. ಅವರು MP ಸಾಹೇಬರು ಬಂದಿದ್ದರು. ಅವರು ರೋಡಿನ ಸಮಸ್ಯೆ ಆಗಲಿ, ಟ್ರಾಫಿಕ್ ಇದಾಗಲಿ, ನಮ್ಮ ಪೊಲೀಸ್ ಸಿಬ್ಬಂದಿ ಆಗಲಿ, ಹೈವೇ ಅವರಾಗಲಿ ಬಂದು ನಮ್ಮ ಸಮಸ್ಯೆಗಳೆಲ್ಲ ಹೇಳಿದ್ದೀವಿ. ಅವ್ರು ನಮ್ಮ MP ಸಾಹೇಬರು ಅದನ್ನು ನಡೆಸ್ಕೊಡ್ತಾರೆ ಅಂತ ನಮ್ಗೆ ಭರವಸೆ ಇದೆ. ಅದು 2 ಮಾತು ಏನು. ನಮ್ಮ ಚಂದಾಪುರ, ಹೆಬ್ಬಗೋಡಿ ಮತ್ತು ಬೊಮ್ಮಸಂದ್ರ, ಅತ್ತಿಬೇಲಿ ಎಲ್ಲ ನಗರಸಭೆ ಮತ್ತು ಪುರಸಭೆಯವ್ರನ್ನ MP ಅವರು ಸಭೆ ಕರೆದಿದ್ರು. ಏನು ಕುಂದುಕೊರತೆ ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಅದನ್ನೆಲ್ಲ ಕುಂದುಕೊರತೆಗಳನ್ನ ವಿಚಾರ ಮಾಡೋಕ್ಕೆ ಸಭೆ ಕರೆದಿದ್ರು. ಸಭೆಯಲ್ಲಿ ನಮ್ಮ ಚಂದಾಪುರದಲ್ಲಿ ಏನೇನು ಸಮಸ್ಯೆ ಆಗಿದೆ, ಟ್ರಾಫಿಕ್ ಜಾಮ್ ಇರ್ಬೋದು, ಮತ್ತು ರೋಡಿನ ಸಮಸ್ಯೆ ಇರ್ಬೋದು, ಹಾಗೆ ವರ್ಕ್ ನಡೀತಿದೆಯಲ್ಲ ಆ ಸಮಸ್ಯೆ ಎಲ್ಲ ಹೇಳಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಚಂದಾಪುರದಲ್ಲಿ ಸ್ವಲ್ಪ ಇನ್ಲೀಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. DYSP ಅವ್ರು ಬಂದಿದ್ದರು. ಅವ್ರಿಗೂ ನಮ್ಮ ಚಂದಾಪುರದಲ್ಲಿ ಏನೇನು ನಡೀತಿದೆ ಅಂತೆಲ್ಲ ಹೇಳಿದ್ದೀವಿ. ಹಾಗೆ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡೋದಕ್ಕೆ ಮೆನ್ ಪವರ್ ಬೇಕು ಅಂತ ಕೇಳಿದ್ದೀವಿ. ಅದನ್ನು ಮನವಿ ಮುಖಾಂತರ ಕೊಟ್ಟಿದ್ದೀವಿ. ಅವರು ಎಲ್ಲಕ್ಕೂ ಸ್ಪಂದಿಸ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀವಿ. ನಮ್ಮ MP ಸಾಹೇಬ್ರೂ ಹೇಳಿದ್ದಾರೆ, ಎಲ್ಲ ನಿಮ್ಮ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರಿಗೆ ನಮ್ಮ ಚಂದಾಪುರ ಜನತೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ.